ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಅಡ್ಡಾ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ. ನಾವು ಇವತ್ತಿನ ವಿಡಿಯೋದೊಳಗೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಆ ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂದರೆ, ಎಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ, ಯಾವುದು ಜಗತ್ತಿನಾದ್ಯಂತ ಅತ್ಯಂತ ಪ್ರಚಲಿತದಲ್ಲಿರುವ ಒಂದು ಸುದ್ದಿ ಯಾವುದ್ರಿ? ಭಾರತ ಮತ್ತು ಅದರ ಬದ್ಧ ವೈರಿ ಪಾಕಿಸ್ತಾನದ ಯುದ್ಧ ಯಾವಾಗ ನಡೀತಿದೆ ಅನ್ನೋದು ಎಲ್ಲರೂ ಅಚ್ಚರಿಂದ ಕಾಯ್ತಾ ಕುಳಿತಿದ್ದಾರೆ ಸ್ನೇಹಿತರೆ. ಒಂದು ವೇಳೆ ಈ ಯುದ್ಧ ನಡೆದಿದ್ದೇ ಆದರೆ ಸ್ನೇಹಿತರೆ, ನಮ್ಮ ಭಾರತ ದೇಶ ಮತ್ತು ನಮ್ಮ ಭಾರತದ ಬದ್ಧ ವೈರಿ ಪಾಕಿಸ್ತಾನ ದೇಶಗಳ ಯಾವ ರೀತಿಯಾಗಿ ಅಪಾಯಕಾರಿ ಸಂಗತಿಗಳನ್ನು ಎದುರಿಸಬೇಕಾಗ್ತದಂತ ಯಾರು ಯೋಜನೆ ಮಾಡಿದ ಸ್ನೇಹಿತರೆ. ಈ ಯುದ್ಧ ನಡಿಬೇಕಂತೇಳಿ ಕೆಲವು ಪ್ರಭಾವಿ ರಾಜಕಾರಣಿಗಳಾಗಿರ್ಬೋದು ಮತ್ತು ಕೆಲವು ಗುಂಪು ಸಂಘಟನೆಗಳಾಗಿರ್ಬೋದು, ಇವೇನು ಸರ್ಕಾರಕ್ಕೆ ಪ್ರೆಸರನ್ನು ಹಾಕ್ತಿದ್ದಾವ. ಪಾಕಿಸ್ತಾನದಲ್ಲಿ ಆಗಿರ್ಬೋದು, ನಮ್ಮ ಭಾರತ ದೇಶದಲ್ಲೇ ಆಗಿರ್ಬೋದು ಸ್ನೇಹಿತರೆ. ಇವರು ಸ್ವಲ್ಪ ಥಿಂಕ್ ಮಾಡಬೇಕಾಗುತ್ತೆ. ಒಂದು ವೇಳೆ ಈ ಯುದ್ಧ ನಡೆದಿದ್ದೇ ಆದರೆ ನಮ್ಮ ದೇಶಕ್ಕೆ ಯಾವ ರೀತಿಯಾಗಿ ಹಾನಿ ಆಗ್ತದೆ, ನಮ್ಮ ನೆರೆಯ ಪಾಕಿಸ್ತಾನ ದೇಶಕ್ಕೆ ಯಾವ ರೀತಿಯಾಗಿ ಹಾನಿ ಆಗ್ತದೆ, ಇದನ್ನು ಮನಗಂಡು ಈ ಯುದ್ಧ ನಡೆದನ್ನು ತಡಿಬೇಕಾಗ್ತದೆ. ಜಗತ್ತಿನಾದ್ಯಂತ ಸರ್ವನಾಶ ಆಗ್ತದೆ. ಅದರ ಜೊತೆಗೆ ನೆರೆಯ ಪಾಕಿಸ್ತಾನ ದೇಶ ಮತ್ತು ನಮ್ಮ ಭಾರತ ದೇಶದ ಕೆಲವು ರಾಜ್ಯಗಳಲ್ಲಿ ಜನಸಮೂಹ ಸರ್ವನಾಶ ಆಗೋದಷ್ಟೇ ಅಲ್ಲದೆ ಅಲ್ಲೇ ಮುಂದೆ ಹುಟ್ಟುವ ಜೀವನಾಶಕ್ಕೂ ಕೂಡ ತೊಂದರೆ ಅನುಭವಿಸುವಾಗ್ತದೆ. ಆದ ಕಾರಣ ಯುದ್ಧ ನಡೆದು ಅತ್ಯಂತ ಅಪಾಯಕಾರಿ ಸ್ನೇಹಿತರೆ, ಇದನ್ನು ತಡಿಬೇಕಾಗ್ತದೆ. ಹಾಗಾದರೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ಸ್ನೇಹಿತರೆ. ಯಾವ ರೀತಿಯಪ್ಪ ಅಂದರೆ, ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಸಂಭವಿಸಿದರೆ ಗೆಲ್ಲುವ ಬಲಿಷ್ಠ ದೇಶ ಯಾವುದು ಸ್ನೇಹಿತರೆ? ಇದು ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ ಸ್ನೇಹಿತರೆ. ಗೆಲ್ಲುವ ಬಲಿಷ್ಠ ದೇಶ ಯಾವುದು? ನಮ್ಮ ದೇಶನೇ ಗೆಲ್ತದೆ. ಆದ ಕಾರಣ ನಮ್ಮ ದೇಶ ಗೆಲ್ಲುವುದಷ್ಟೇ ಅಲ್ಲದೆ ನಮ್ಮ ದೇಶ 10 ಏಟು ಹೊಡೆದ್ರೆ ಪಾಕಿಸ್ತಾನ 2 ಏಟು ಹೊಡೆದೀತಿ. ಯಾಕಂದ್ರೆ ಅದ್ರ ಕೂಟಕ್ಕೂ ಸೈನ್ಯ ಐತೆ ಸ್ನೇಹಿತರೆ. ಆದ ಕಾರಣ ಅಲ್ಲಿ ಪಾಕಿಸ್ತಾನ ಯುದ್ಧನೂ ನಡೆಸಿದ್ರೆ ನಮ್ಮ ದೇಶನ ಗೆಲ್ಬೋದು ಅಂತ ನಾವು ಊಹೆ ಮಾಡ್ತೇವೆ. ಆದರೂ ಕೂಡ ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹಂಚಿಕೊಂಡ ಕೆಲವು ನಮ್ಮ ಭಾರತದ ರಾಜ್ಯಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಲಡಾಖ್ ಆಗಿರ್ಬೋದು, ಜಮ್ಮು ಕಾಶ್ಮೀರ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು. ಈ ಎಲ್ಲ ರಾಜ್ಯಗಳ ಅಲ್ಲಿನ ಜನಸಮೂಹ ಸರ್ವನಾಶ ಆಗ್ತದೆ. ಪಾಕಿಸ್ತಾನ ಸರ್ವನಾಶ ಆಗೋದಷ್ಟೇ ಅಲ್ಲದೆ ನಮ್ಮ ದೇಶದ 4 ರಾಜ್ಯಗಳ ಮೇಲೆ ಒಂದು ಅತ್ಯಂತ ವ್ಯತಿರಿಕ್ತ ಪರಿಣಾಮ ಬೀರ್ತದೆ. ಆದ ಕಾರಣ ಈ ಯುದ್ಧ ನಡೆದು ಅತ್ಯಂತ ಅಪಾಯಕಾರಿ ಸ್ನೇಹಿತರೆ. ಯುದ್ಧ ನಡಿಬಾರ ಸ್ನೇಹಿತರೆ. ಇದು ಯಾವ ರೀತಿಯಪ್ಪ ಅಂದರೆ, ಸಾಂಪ್ರದಾಯಿಕ ಯುದ್ಧ ನಡೆದರೆ ಪಾಕ್ ಸೇನೆ ಭಾರತ ಸೇನೆಗಿಂತ ದುರ್ಬಲವಾಗಿದೆ, ಇದೆಲ್ಲರಿಗೂ ಗೊತ್ತಿದೆ. ಆದ ಕಾರಣ ನಮ್ಮ ದೇಶನ ಗೆಲ್ತದ. ಒಂದು ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಅನ್ನೋ ಒಂದು ಸಂಸ್ಥೆ 2025ರಾಗ ಒಂದು ವರದಿಯನ್ನು ನುಡಿಸ್ತದೆ. ಏನದು? ಜಗತ್ತಿನಾದ್ಯಂತ ಅತಿ ಹೆಚ್ಚು ಮಿಲಿಟರಿ ಸೇನೆಯನ್ನು ಒಳಗೊಂಡು ಬಲಿಷ್ಠ ಸ್ಥಾನದಲ್ಲಿರುವ ದೇಶಗಳಂತ ಒಂದು ವರದಿಯನ್ನು ಹೊರಡಿಸ್ತದೆ. ಈ ವರದಿಯ ಪ್ರಕಾರ ನಮ್ಮ ಭಾರತ ದೇಶ ವಿಶ್ವದ 4ನೇ ಅತ್ಯಂತ ಶಕ್ತಿಶಾಲಿ ಮಿಲಿಟರಿಯನ್ನು ಹೊಂದಿದ ಒಂದು ದೇಶವಾಗಿದೆ ನೋಡಿ ಸ್ನೇಹಿತರೆ. ಎಷ್ಟನೇ ಸ್ಥಾನದೊಳಗಿದೆ? 4ನೇ ಸ್ಥಾನದೊಳಗಿದೆ. 1ನೇ ಸ್ಥಾನದಲ್ಲಿ ಅಮೇರಿಕಾ ಇದೆ, 2ನೇ ಸ್ಥಾನದೊಳಗೆ ರಷ್ಯಾ ಇದೆ, 3ನೇ ಸ್ಥಾನದೊಳಗೆ ಚೀನಾ ಇದೆ, 4ನೇ ಸ್ಥಾನದೊಳಗೆ ನಮ್ಮ ಹೆಮ್ಮೆಯ ಭಾರತ ದೇಶ ಇದೆ ನೋಡಿ ಸ್ನೇಹಿತರೆ. ಹಾಗಾದರೆ ನಮ್ಮ ನೆರೆಯ ಪಾಕಿಸ್ತಾನ ದೇಶ ಮಿಲಿಟರಿ ಒಳಗೆ ಎಷ್ಟನೇ ಸ್ಥಾನದಲ್ಲಿದೆ? 12ನೇ ಬಲಿಷ್ಠ ದೇಶವಾಗಿದೆ ನೋಡಿ ಸ್ನೇಹಿತರೆ. ನೆಕ್ಸ್ಟು, ಭಾರತ ಹಾಗೂ ಪಾಕಿಸ್ತಾನದ ಪರಮಾಣು ನೀತಿಗೆ ಏನೇನು ವ್ಯತ್ಯಾಸವಿದೆ ಅಂತ ತಿಳ್ಕೊಂತ ಹೋಗೋಣ. ಪರಮಾಣು ನೀತಿ ಅಂದರೆ ಏನಪ್ಪ ಅಂದ್ರೆ, ಈ ಪರಮಾಣು ಅನ್ನುವ ಬಾಂಬ್ಗಳು ಅತ್ಯಂತ ವಿನಾಶಕಾರಿ ಬಾಂಬ್ಗಳು ಸ್ನೇಹಿತರೆ. 1945ರಾಗ ಅಮೆರಿಕ ದೇಶ ಜಪಾನ್ ದೇಶದ ಹಿರೋಶಿಮಾ ನಾಗಾಸಾಕಿ ಮೇಲೆ ಬಾಂಬ್ ಹಾಕಿತ್ತು ನೋಡಿ ಸ್ನೇಹಿತರೆ. ಅಲ್ಲಿನ ಜನರು ಈಗೂ ಕೂಡ ಅಂಗವಿಕಲಾಗಿ ಬಿಡ್ತಾರೆ ಅಲ್ಲಿ ಬಾಂಬ್ ಬಿದ್ದ ಜಾಗದಾಗ. ಆದ ಕಾರಣ ಈ ಬಾಂಬ್ಗಳು ಅತ್ಯಂತ ವಿನಾಶಕಾರಿ ಸ್ನೇಹಿತರೆ. ಹಾಗಾದರೆ ಈ ಬಾಂಬ್ಗಳು ಕೂಡ ನಮ್ಮ ನೆರೆ ದೇಶ ಪಾಕಿಸ್ತಾನದಲ್ಲಿದ್ದಾವೆ, ನಮ್ಮ ಹೆಮ್ಮೆಯ ಭಾರತ ದೇಶದಲ್ಲಿದ್ದಾವೆ ಸ್ನೇಹಿತರೆ. ನಮ್ಮ ಭಾರತ ದೇಶದ ಪರಮಾಣು ನೀತಿ ಯಾವ ರೀತಿಯಪ್ಪ ಅಂದ್ರೆ, ಭಾರತ ನೀತಿ ಮೊದಲು ಪ್ರಯೋಗಿಸುವುದಿಲ್ಲ ಅಂತಿದೆ ನೋಡಿ ಸ್ನೇಹಿತರೆ. ಅಂದರೆ ನಮ್ಮ ಭಾರತ ದೇಶ ಮೊದಲು ಪ್ರಯೋಗಿಸುವುದಿಲ್ಲ. ಯಾವ ರೀತಿಯಪ್ಪ ಅಂದ್ರೆ, ನಮ್ಮ ಭಾರತ ದೇಶ 2003 ತನ್ನ ಪರಮಾಣು ಸಿದ್ಧಾಂತವನ್ನು ಹೊರಡಿಸ್ತದೆ. ಅದೇನಪ್ಪ ಅಂದ್ರೆ, ಈ ಸಿದ್ಧಾಂತದ ಪ್ರಕಾರ ನೋ ಫಸ್ಟ್ ಯೂಸ್ ನೀತಿಯನ್ನು ನಮ್ಮ ಭಾರತ ದೇಶ ಅಳವಡಿಸಿಕೊಂಡಿದೆ ನೋಡಿ ಸ್ನೇಹಿತರೆ. ನೋ ಫಸ್ಟ್ ಯೂಸ್ ಅನ್ನುವ ನೀತಿಯನ್ನು ನಮ್ಮ ಭಾರತ ದೇಶ ಮೊದಲಿಗೆ ಅಳವಡಿಸಿಕೊಂಡಿದೆ. ಇಂಡಿಯಾ ಅಂಡ್ ದ ಪಾಲಿಸಿ ಆಫ್ ನೋ ಫಸ್ಟ್ ಯೂಸ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್. ಭಾರತ ತಾನಾಗಿಯೇ ಯಾವ ದೇಶದ ಮೇಲೆ ಅಣ್ವಸ್ತ್ರವನ್ನು ದಾಳಿ ನಡೆಸುವುದು ಇಲ್ಲ. ಒಂದು ವೇಳೆ ಆ ಮಾರ್ಗದಲ್ಲಿ ನಮ್ಮ ಭಾರತ ದೇಶವನ್ನು ಯಾರಾದರೂ ಕೆಣಕಿದ್ದೇ ಆದರೆ ಅವರನ್ನು ನಾವು ಸುಮ್ಮನೆ ಬಿಡೋದು ನೋಡಿ ಸ್ನೇಹಿತರೆ. ನಮ್ಮ ಪಾಡಿಗಿದ್ರೆ ನಮ್ಮನ್ನ ಸುಮ್ಮನೆ ಬಿಡ್ತೇವೆ, ನಮ್ಮನ್ನು ಕೆಣಕಿದ್ರೆ ನಾವು ಯಾರನ್ನೂ ಬಿಡೋಂಗಿಲ್ಲ ಸ್ನೇಹಿತರೆ ಅನ್ನುವ ಒಂದು ನೀತಿಯನ್ನು ನಮ್ಮ ಭಾರತ ದೇಶ ಹಾಕಿಕೊಂಡಿದೆ. ನೆಕ್ಸ್ಟ್ ಇಲ್ಲಿ ನಮ್ಮ ನೆರೆ ದೇಶದ ಪಾಕಿಸ್ತಾನದ ಪರಮಾಣು ನೀತಿ ಯಾವ ರೀತಿ ಇದೆಯಪ್ಪ ಅಂದ್ರೆ, ಪಾಕಿಸ್ತಾನವು ಯಾವುದೇ ಅಧಿಕೃತ ಪರಮಾಣು ಸಿದ್ಧಾಂತವನ್ನು ಅಳವಡಿಸಿಕೊಂಡಿಲ್ಲ ಸ್ನೇಹಿತರೆ. ಇದೊಂದು ಕಂತ್ರಿ ಬುದ್ಧಿ ದೇಶ ಸ್ನೇಹಿತರೆ. ಆದ ಕಾರಣ ಇದು ಏನು ಒಂದು ಪರಮಾಣು ನೀತಿ ಸಿದ್ಧಾಂತ ಇಲ್ಲಿ ಇವ್ರ ಕಡೆ. ಅಂದರೆ ಇವ್ರದ್ದು ಏನಿದೆಪ್ಪ ಅಂದ್ರೆ, ಅವಕಾಶ ಸಿಕ್ಕರೆ ಅದು ಯಾವಾಗ ಬೇಕಾದರೂ ದಾಳಿ ನಡೆಸಬಹುದು ನೋಡಿ ಸ್ನೇಹಿತರೆ. ಇದು ಒಂದು ಕಂತ್ರಿ ಬುದ್ಧಿ ದೇಶ. ಇದಕ್ಕೊಂದು ನೀತಿ ನಿಯಮ ಅನ್ನೋದೇ ಗೊತ್ತಿಲ್ಲ.
ಈ ಕಾರಣಕ್ಕಾಗಿ ಪಾಕ್ ಯಾವಾಗಲೂ ಬೆದರಿಕೆ ಮಾತುಗಳನ್ನು ಆಡ್ತದೆ. ತನ್ನ ನೆರೆಯ ದೇಶಗಳೊಂದಿಗೆ ಪರಮಾಣು ಬಾಂಬ್ ಹಾಕ್ತಾರಂತ ಬೆದರಿಕೆ ಮಾತುಗಳನ್ನು ಹೊಡ್ಕೊಂತ ಇಂಥ ಕೆಟ್ಟ ಬುದ್ಧಿಯನ್ನು ಮಾಡ್ತಾ ಬಂದಿದೆ ಇದು. ನೆಕ್ಸ್ಟು, ನಮ್ಮ ಭಾರತದಲ್ಲಿ ಅಣ್ವಸ್ತ್ರ ಪ್ರಯೋಗದ ಬಟನ್ ಯಾರ ಬಳಿ ಇದೆ ನೋಡಿ ಸ್ನೇಹಿತರೆ. ಅಂದರೆ ಯುದ್ಧ ಆಗುವ ಬಾಂಬುಗಳ ಬಟನ್ ಯಾರ ಕಡೆ ಇದೆ ಅಂತ ಹೇಳ್ತದೆ. ಯಾರ್ಯಾರ ಕಡೆ ಇದೆಯಪ್ಪ ಅಂದ್ರೆ ನಮ್ಮ ಭಾರತ ದೇಶದೊಳಗೆ ಭಾರತದಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳಿಗೆ ಸಂಬಂಧಿಸಿದ ಪ್ರತಿಯೊಂದು ನಿರ್ಧಾರವನ್ನು ರಾಷ್ಟ್ರೀಯ ಕಮಾಂಡರ್ ಅಥಾರಿಟಿ ಅನ್ನುವ ತೆಗೆದುಕೊಳ್ತದ. ಈ ರಾಷ್ಟ್ರೀಯ ಕಮಾಂಡರ್ ಅಥಾರಿಟಿ ಒಳಗೆ 2 ಮಂಡಳಿಗಳು ಬರ್ತಾವ. ಒಂದು ಪ್ರಧಾನಿ ನೇತೃತ್ವದ ರಾಜಕೀಯ ಮಂಡಳಿ ಆಗಿರ್ಬೋದು, ಇನ್ನೊಂದು ರಾಷ್ಟ್ರೀಯ ಭದ್ರತೆ ಸಲಹೆಗಾರರ ನೇತೃತ್ವದ ಕಾರ್ಯಕಾರಿ ಮಂಡಳಿ ಸ್ನೇಹಿತರೆ. ಈ ಮೊದಲನೇ ಮಂಡಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧ್ಯಕ್ಷರಾಗಿರ್ತಾರೆ. ಪ್ರಧಾನಿ ಮಿತ್ಯ ಅಧ್ಯಕ್ಷರು ಇವರಾಗಿರ್ಬೋದು. ನೆಕ್ಸ್ಟ್ ಪ್ರಧಾನಿ ಯಾರು ಬರ್ತಾರ ಅವ್ರು ಪ್ರಧಾನಮಂತ್ರಿ ಅವರು ಈ ಮಂಡಳಿಗೆ ಪ್ರಧಾನಿ ಮಿತ್ಯ ಅಧ್ಯಕ್ಷರಾಗಿರ್ತಾರ. ನೆಕ್ಸ್ಟು 2ನೇ ಮಂಡಳಿಗೆ ಯಾರಿರ್ತಾರೆ ಅಧ್ಯಕ್ಷರು ಪ್ರೆಸಿಡೆಂಟ್ ಆಗಿ NSSನ ಅಡ್ವೈಸರ್ ಆಗಿದ್ದಾರೆ ಪ್ರಸ್ತುತ ಅಜಿತ್ ದೋವಲ್ ಇದ್ದಾರೆ. ಅವರು ಈ 2ನೇ ಮಂಡಳಿಗೆ ಅಧ್ಯಕ್ಷರಾಗಿದ್ದಾರೆ ಸ್ನೇಹಿತರೆ. ಈ 2 ಮಂಡಳಿಗಳ ಕಾರ್ಯ ಏನಪ್ಪ ಅಂದ್ರೆ ಪರಮಾಣು ಮತ್ತು ಕ್ಷಿಪಣಿಗೆ ಸಂಬಂಧಿಸಿದ ವಸ್ತುಗಳ ರಫ್ತನ್ನು ನಿಯಂತ್ರಿಸುವುದು ಇದಕ್ಕೆ ಒಂದು ಮಂಡಳಿಯ ಒಂದು ಕ್ರಮ ಆಗಿರುತ್ತೆ. ನೆಕ್ಸ್ಟ್ ಅದರ ಜೊತೆಗೆ ಪರಮಾಣು ಪರೀಕ್ಷೆ ನಿಷೇಧ ಕ್ರಮಕ್ಕೂ ಕೂಡ ಬದ್ಧವಾಗಿರ್ತದೆ ನೋಡಿ ಸ್ನೇಹಿತರೆ ಈ 2 ಮಂಡಳಿಗಳು. ಅದರ ಜೊತೆಗೆ ಭಾರತ ಪರಮಾಣು ಪ್ರಸಾರ ತಡೆ ಒಪ್ಪಂದಕ್ಕೆ ಯಾವುದೇ ಸಹಿ ಹಾಕಿಲ್ಲ ಸ್ನೇಹಿತರೆ. ಅದಕ್ಕೆ NPTಗೆ ಯಾವುದೇ ಸಹಿ ಹಾಕಿಲ್ಲ. NPT ಅನ್ನೋದು 1952 ಜಾರಿಗೆ ಬರ್ತದೆ ಸ್ನೇಹಿತರೆ. ಯಾಕಪ್ಪ ಅಂದ್ರೆ 1945 ಅಮೆರಿಕ ದೇಶ ಒಂದು ಸಣ್ಣ ದೇಶವಾದ ಜಪಾನ್ ದೇಶದ 2 ನಗರಗಳ ಮೇಲೆ ಬಾಂಬ್ ಹಾಕ್ತದ. ಒಂದು ಹಿರೋಶಿಮಾ, ಇನ್ನೊಂದು ನಾಗಾಸಾಕಿ ಮೇಲೆ. ಅಲ್ಲಿ ಅತಿ ಅಪಾಯಕಾರಿ ವಿನಾಶಕಾರಿ ಆಗ್ತದ, ಸರ್ವನಾಶ ಆಗಿ ಹೋಗಿರ್ತದೆ. ಆವಾಗಿನಿಂದ ಪರಮಾಣು ಬಾಂಬನ್ನು ಒಂದು ವೇಳೆ ಹಾಕ್ಬೇಕಂದ್ರೆ ಈ NPT ಸಹಿ ಹಾಕ್ಬೇಕಾಗ್ತದ, ಅವಾಗಿದು ಜಾರಿಗೆ ಬರ್ತದೆ. ಹಾಗಾದರೆ NPT ಅಂದ್ರೆ ನ್ಯೂಕ್ಲಿಯರ್ ನಾನ್ ಪ್ರೊಲಿಫಿಕೇಶನ್ ಟ್ರೀಟಿ ಅನ್ನೋ ಒಂದು ಸಂಸ್ಥೆ ನೋಡಿ ಸ್ನೇಹಿತರೆ. ಇದಕ್ಕೆ ಈ ಒಪ್ಪಂದಕ್ಕೆ ನಮ್ಮ ಭಾರತ ದೇಶ ಯಾವುದೇ ಸಹಿಯನ್ನು ಹಾಕಿಲ್ಲ. ಈ ಒಪ್ಪಂದಕ್ಕೆ ಮೊದಲು ಸಹಿ ಹಾಕಿದ ದೇಶ ಯಾವುದು? ಯುನೈಟೆಡ್ ಕಿಂಗ್ಡಮ್ ನೋಡಿ ಸ್ನೇಹಿತರೆ. ಯಾವಾಗ ಸಹಿ ಆಗ್ತದ? 1968 ಮೊದಲು ಸಹಿ ಹಾಕಿದ ದೇಶ ಸ್ನೇಹಿತರೆ ಇದು. 1952 ಇದು ಸ್ಥಾಪನೆ ಆಗ್ತದೆ. 1968 UK ದೇಶ ಇದಕ್ಕೆ ಮೊದಲು ಸಹಿ ಆಗ್ತದ. ನಮ್ಮ ದೇಶ ಇದಕ್ಕೆ NPTಗೆ ಸಹಿ ಹಾಕಿಲ್ಲ. ನಮ್ಮ ನೆರೆ ದೇಶ ಪಾಕಿಸ್ತಾನ ದೇಶ ಕೂಡ ಇದಕ್ಕೆ ಸಹಿ ಹಾಕಿಲ್ಲ ಸ್ನೇಹಿತರೆ. ನೆಕ್ಸ್ಟು, ಪಾಕ್ನಲ್ಲಿ ಅಣ್ವಸ್ತ್ರ ನಿಯಂತ್ರಣದ ಬಟನ್ ಯಾರ ಕಡೆ ಇದೆ ನೋಡೋದಾದರೆ ಪಾಕಿಸ್ತಾನದಲ್ಲಿಯೂ ಕೂಡ ಅಣುಪರೀಕ್ಷೆಗೆ ದಾಳಿಗೆ ಕುರಿತು ಪ್ರತಿಯೊಂದು ನಿರ್ಧಾರವನ್ನು ರಾಷ್ಟ್ರೀಯ ಕಮಾಂಡರ್ ಅಥಾರಿಟಿ ಅನ್ನುವ ಒಂದು ಸಂಸ್ಥೆ ತೆಗೆದುಕೊಳ್ತದೆ. ರಾಷ್ಟ್ರೀಯ ಕಮಾಂಡರ್ ಅಥಾರಿಟಿಯ ಅಧ್ಯಕ್ಷ ಇರ್ತಾರೆ ಅವ್ರ ದೇಶದೊಳಗೆ, ಅವ್ರ ದೇಶದ ಪ್ರಧಾನಮಂತ್ರಿನೇ ಇರ್ತಾರೆ. ಭಾರತದಂತೆ ಪಾಕಿಸ್ತಾನವೂ ಕೂಡ NPTಗೆ ಸಹಿ ಹಾಕಿಲ್ಲ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಇಟಾಲಿಯನ್ನ ಶಸ್ತ್ರಾಸ್ತ್ರ ನಿಯಂತ್ರಣ ಒಂದು ಸಂಸ್ಥೆ ಐತೆ ಸ್ನೇಹಿತರೆ. ಯಾವುದು? ಲ್ಯಾಂಡ್ ನೆಟ್ವರ್ಕ್ ಅನ್ನುವ ಸಂಸ್ಥೆ 2002 ಒಂದು ವರದಿಯನ್ನು ಪ್ರಕಟ ಮಾಡ್ತದ. ಏನಪ್ಪ ಅಂದರೆ ಪಾಕಿಸ್ತಾನದ ಆಗಿನ ಸ್ಟ್ರಾಟಜಿ ಪ್ಲಾನ್ ವಿಭಾಗದ ಮುಖ್ಯಸ್ಥ ಇರ್ತಾನೆ. ಯಾರು? ಲೆಫ್ಟಿನೆಂಟ್ ಜನರಲ್ ಖಾಲಿದ್ ಅಹ್ಮದ್ ಅಂತ ಇರ್ತಾನೆ ಸ್ನೇಹಿತರೆ. ಖಾಲಿದ್ ಅಹ್ಮದ್ ಕಿದ್ವಾಯಿ ಈತ ಒಂದು ಹೇಳಿಕೆ ಕೊಡ್ತಾನೆ ಸ್ನೇಹಿತರೆ. ಈ ಹೇಳಿಕೆ ಏನಿತ್ತು ಅವಾಗ? ಪಾಕಿಸ್ತಾನದ ಪರಮಾಣು ಶಸ್ತ್ರಾಸ್ತ್ರಗಳು ಕೇವಲ ಭಾರತದ ದೇಶದಲ್ಲಿ ಮಾತ್ರ ಅಂತ ನೋಡಿ ಸ್ನೇಹಿತರೆ. ಅಂತ ಹೊಲಸು ದೇಶ ಐತಿದ. ನೆಕ್ಸ್ಟು, ದೇಶ ಬದುಕುಳಿಯುವ ಅಪಾಯಕಾರಿ ಎದುರಿಸಿದರೆ ಇವುಗಳನ್ನು ಬಳಸಲಾಗುತ್ತದೆ ಅಂತ ಖಾಲಿದ್ ಅಹ್ಮದ್ ಅವರು ಅವಾಗ ಹೇಳ್ತಾರೆ ನೋಡಿ ಸ್ನೇಹಿತರೆ. ಅಂತ ಹೊಲಸ ಬುದ್ಧಿ ಇರುವ ದೇಶ ನೋಡಿ ಸ್ನೇಹಿತರೆ ಇದು. ನೆಕ್ಸ್ಟು, ಭಾರತ ಪಾಕ್ ಎಷ್ಟು ಅಣು ಸಿಡಿತಲೆಗಳನ್ನು ಹೊಂದಿವೆ? ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹಾಗೂ ಅಮೆರಿಕದ ವಿಜ್ಞಾನಿಗಳ ಒಕ್ಕೂಟದ ಪ್ರಕಾರ 2025 ವಿಶ್ವ ಪರಮಾಣು ಪಡೆಗಳ ಸ್ಥಿತಿಯ ಪ್ರಕಾರ ನಮ್ಮ ಭಾರತ ದೇಶದೊಳಗೆ 180 ಪರಮಾಣು ಸಿಡಿತಲೆಗಳನ್ನು ಹೊಂದಿದೆ ನೋಡಿ ಸ್ನೇಹಿತರೆ. ಎಷ್ಟಿದಾವ? 180 ಅಣುಬಾಂಬ್ಗಳು ನಮ್ಮ ಭಾರತ ದೇಶದಲ್ಲಿದ್ದಾವೆ. ನಮ್ಮ ನೆರೆಯ ಪಾಕಿಸ್ತಾನ ನಮಗಿಂತಲೂ 10 ಕಡಿಮೆ ಬಾಂಬ್ಗಳನ್ನು ಒಳಗೊಂಡು 170 ಅಣ್ವಸ್ತ್ರಗಳನ್ನು ಒಳಗೊಂಡಿದೆ ನೋಡಿ ಸ್ನೇಹಿತರೆ. ಭಾರತ ದೇಶದಲ್ಲಿ ಪರಮಾಣು ಬಾಂಬ್ಗಳದಲ್ಲ ಇದಾವಲ್ಲ, ಇವು ನ್ಯೂಟ್ರಾನ್ ವಿದಳನ ಮತ್ತು ಥರ್ಮೋನ್ಯೂಕ್ಲಿಕ್ ಬಾಂಬ್ಗಳನ್ನು ಹೊಂದಿದೆ ನೋಡಿ ಸ್ನೇಹಿತರೆ. ಇವು ಅತ್ಯಂತ ಕೆಟ್ಟ ವಿನಾಶಕಾರಿ ಬಾಂಬ್ಗಳಂತ ಹೇಳ್ಬೋದು ಸ್ನೇಹಿತರೆ. ಈ ಬಾಂಬ್ಗಳು 1.5 ಕಿಲೋಮೀಟರ್ನಿಂದ 10 ಕಿಲೋಮೀಟರ್ ದೂರದವರೆಗಿನ ಅಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳನ್ನು ನಾಶ ಮಾಡ್ತಾವೆ. ಅಂದರೆ ಆ ಬಾಂಬ್ ಹಾಕಿದ ಸುತ್ತಮುತ್ತಲಿನ 10 ಕಿಲೋಮೀಟರ್ ತ್ರಿಜ್ಯಾಪ್ತಿಯ ಪ್ರದೇಶಗಳನ್ನು ನಾಶ ಮಾಡ್ತಾವೆ ನೋಡಿ ಸ್ನೇಹಿತರೆ. ನಮ್ಮ ಶತ್ರು ನಗರವು ದೊಡ್ಡದಿರಲಿ ಅಥವಾ ಚಿಕ್ಕದಿರಲಿ ಭಾರತವನ್ನು ಸುಲಭವಾಗಿ ನಾಶಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ಸ್ನೇಹಿತರೆ. ನೆಕ್ಸ್ಟು, ಜಗತ್ತಿನೊಳಗೆ ನಮ್ಮ ಹೆಮ್ಮೆಯ ಭಾರತ ದೇಶ ಮತ್ತು ನಮ್ಮ ನೆರೆಯ ಕಂತ್ರಿಬುದ್ಧಿ ಪಾಕಿಸ್ತಾನ ಸೇನೆಯ ಬಲಾಬಲ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋದಾಗಿದ್ದರೆ ಇಲ್ಲಿ ನಮ್ಮ ದೇಶ ಮಿಲಿಟರಿ ರ್ಯಾಂಕಿಂಗ್ ಒಳಗೆ ಜಗತ್ತಿನೊಳಗೆ 5ನೇ ಸ್ಥಾನದೊಳಗಿದೆ. ನಮ್ಮ ನೆರೆಯ ಪಾಕಿಸ್ತಾನ ದೇಶ 12ನೇ ಸ್ಥಾನದೊಳಗಿದೆ. ಹಾಗಾದರೆ ಮೊದಲ 4 ಸ್ಥಾನದೊಳಗಿರುವ ದೇಶ ಯಾವುದು?
ಮೊದಲನೇದಾಗಿ ಅಮೇರಿಕಾ ಇದೆ, ಎರಡನೇ ಸ್ಥಾನದೊಳಗೆ ಯಾವುದಿದೆ ರಷ್ಯಾ ಇದೆ, ಮೂರನೇ ಸ್ಥಾನದೊಳಗೆ ಚೀನಾ ಇದೆ, ನಾಲ್ಕನೇ ಸ್ಥಾನದೊಳಗೆ ಯಾವುದಿದೆ ಜರ್ಮನಿ ದೇಶ ಇದೆ, ಐದನೇ ಸ್ಥಾನದೊಳಗೆ ನಮ್ಮ ಹೆಮ್ಮೆಯ ಭಾರತ ದೇಶ ಇದೆ. ನೆಕ್ಸ್ಟು ಪ್ರಸ್ತುತ ಸಕ್ರಿಯ ಯೋಧರು ಎಷ್ಟಿದಾರಪ್ಪ ಅಂದ್ರೆ ಎರಡೂ ದೇಶಗಳ ಕಡೆ ಮೊದಲನೇದಾಗಲಿ ನಮ್ಮ ಭಾರತ ದೇಶದ ಕಡೆ ಎಷ್ಟಿದ್ದಾರೆ 14.5 ಲಕ್ಷ ಇದ್ದಾರೆ ನೋಡಿ ಸ್ನೇಹಿತರೆ. ನಮ್ಮ ನೆರೆಯ ಪಾಕಿಸ್ತಾನ ದೇಶಗಳತ್ತೆ 6,54,000 ಇದ್ದಾರೆ. ನೆಕ್ಸ್ಟು ಮೀಸಲು ಪಡೆಯ ಯೋಧರು ಎಷ್ಟಿದಾರಪ್ಪ ಅಂದ್ರೆ ನಮ್ಮ ದೇಶದ ಕಡೆ 11,50,000 ಇದ್ದಾರೆ. ಪಾಕಿಸ್ತಾನದ ಕಡೆ 5,50,000 ಇದ್ದಾರೆ. ನೆಕ್ಸ್ಟು ಒಟ್ಟು ಯುದ್ಧ ವಿಮಾನಗಳು ಎಷ್ಟಿದಾವೆ ಎರಡು ದೇಶಗಳ ಕಡೆ, ನಮ್ಮ ದೇಶದ ಕಡೆ ಎಷ್ಟಿದಾವೆ 2,229 ಇದಾವೆ. ಪ್ರಸ್ತುತ ಪಾಕಿಸ್ತಾನ ದೇಶದೊಳಗೆ ಎಷ್ಟಿದಾವೆ 1,399 ಇದಾವೆ. ನೆಕ್ಸ್ಟು ಯುದ್ಧ ವಿಮಾನಗಳು ಎಷ್ಟಿದಾವಪ್ಪ ಅಂದ್ರೆ ನಮ್ಮ ದೇಶದೊಳಗೆ 513 ಇದಾವೆ, ಪಾಕಿಸ್ತಾನದೊಳಗೆ 328 ಇದಾವೆ. ನೆಕ್ಸ್ಟು ಹೆಲಿಕಾಪ್ಟರ್ಗಳು ಎಷ್ಟಿದಾವೆ, ಯುದ್ಧ ಹೆಲಿಕಾಪ್ಟರ್ಗಳು ನಮ್ಮ ದೇಶದ ಕಡೆ 899 ಇದಾವೆ, ಪಾಕಿಸ್ತಾನದ ಜೊತೆ 373 ಇದಾವೆ. ನೆಕ್ಸ್ಟು ಯುದ್ಧ ಟ್ಯಾಂಕರ್ಗಳು ಎಷ್ಟಿದಾವೆ ನಮ್ಮ ದೇಶದೊಳಗೆ 4,201 ಇದಾವೆ ನೋಡಿ ಸ್ನೇಹಿತರೆ. ನಮ್ಮ ನೆರೆಯ ಪಾಕಿಸ್ತಾನ ದೇಶದೊಳಗೆ 2,627 ಇದಾವೆ. ನೆಕ್ಸ್ಟು ಯುದ್ಧ ವಾಹನಗಳು ಎಷ್ಟಿದಾವಪ್ಪ ಅಂದ್ರೆ ನಮ್ಮ ದೇಶದೊಳಗೆ 1,48,594 ಇದಾವೆ. ಕೇವಲ ಅವ್ರ ದೇಶದೊಳಗೆ ಎಷ್ಟಿದಾವೆ ಯುದ್ಧ ವಾಹನಗಳು 17,516 ಇದಾವೆ. ನೆಕ್ಸ್ಟು ಸೆಲ್ಫ್ ಪ್ರೊಪೈಲ್ ಆರ್ಟಿಲರಿಗಳು ಎಷ್ಟಿದಾವಪ್ಪ ಅಂದ್ರೆ ನಮ್ಮ ದೇಶದ ಕಡೆ 100 ಇದಾವೆ, ಅವ್ರ ಕಡೆ ಜಾಸ್ತಿ ಇದಾವೆ ನೋಡಿ ಸ್ನೇಹಿತರೆ. ಎಷ್ಟಿದಾವೆ 662 ಇದಾವೆ. ನೆಕ್ಸ್ಟ್ ಟೋಲ್ಡ್ ಆರ್ಟಿಲರಿ ಅಂತ ಸ್ನೇಹಿತರೆ, ಅವ್ರ ಕಡೆ ಎಷ್ಟಿದಾವೆ 2,629 ಇದಾವೆ, ನಮ್ಮ ಕಡೆ 3,975 ಇದಾವೆ. ನೆಕ್ಸ್ಟು ಮೊಬೈಲ್ ರಾಕೆಟ್ ಸಿಸ್ಟಮ್ ನಮ್ಮ ಕಡೆ ಎಷ್ಟಿದಾವೆ 264 ಇದಾವೆ, ಅವ್ರ ಕಡೆ 600 ಇದಾವೆ. ನೆಕ್ಸ್ಟ್ ಯುದ್ಧ ನೌಕೆಗಳ ಸ್ನೇಹಿತರೆ, ಇವು ವೆರಿ ಇಂಪಾರ್ಟೆಂಟ್. ನಮ್ಮ ಕಡೆ ಎಷ್ಟಿದಾವೆ 293 ಇದಾವೆ, ಅವ್ರ ಕಡೆ 121 ಇದಾವೆ. ನೆಕ್ಸ್ಟು ಜಲಾಂತರ್ಗಾಮಿಗಳು ಅವ್ರ ಕಡೆ ಎಷ್ಟಿದಾವೆ 18 ಇದಾವೆ, ನಮ್ಮ ಕಡೆ 8 ಇದಾವೆ. ನೆಕ್ಸ್ಟು ಜಸ್ಟಾಯರ್ ನೌಕೆ ಸ್ನೇಹಿತರೆ, ನಮ್ಮ ಕಡೆ 13 ಇದಾವೆ, ಅವ್ರ ಕಡೆ 1 ಇದೆ. ನೆಕ್ಸ್ಟು ಅಣುಸಿಡಿತಲೆ ಅಂದರೆ ಪರಮಾಣು ಬಾಂಬ್ಗಳು ಎಷ್ಟು ಅವ್ರ ಕಡೆ ಎಷ್ಟಿದಾವೆ ನಮ್ಮ ಕಡೆ 180 ಇದಾವೆ, ಅವ್ರ ಕಡೆ 170 ಇದಾವೆ. ನೆಕ್ಸ್ಟು ಮಿಲಿಟ್ರಿ ಉಪಗ್ರಹಗಳು ಅವ್ರ ಕಡೆ 6 ಇದಾವೆ, ನಮ್ಮ ಕಡೆ 9 ಇದಾವೆ. ಅತಿ ಹೆಚ್ಚು ಎಲ್ಲ ನಮ್ಮ ಕಡೆನೇ ಇದಾವೆ. ನಾವು ಬಲಿಷ್ಠವಾಗಿದ್ದೇವೆ, ನಮ್ಮ ಹೆಮ್ಮೆಯ ಭಾರತ ದೇಶನ ಬಲಿಷ್ಠವಾಗಿದೆ. ನೆಕ್ಸ್ಟು ಒಂದು ವೇಳೆ ಈ ಯುದ್ಧ ಸಂಭವಿಸಿದ್ದೇ ಆದರೆ ನಮ್ಮ ದೇಶ ಆಗಿರ್ಬೋದು, ನಮ್ಮ ನೆರೆಯ ಪಾಕಿಸ್ತಾನ ದೇಶದೊಳಗೆ ಎಷ್ಟು ಕೋಟಿ ಜನರ ಜೀವನ ನುಂಗ್ತದಪ್ಪ ಅಂದರೆ ಇದು 10 ಕೋಟಿ ಜನರ ಜೀವನ ನುಂಗೋ ಒಂದು ಪ್ರಮುಖ ಯುದ್ಧ ಆಗ್ತದೆ ನೋಡಿ ಸ್ನೇಹಿತರೆ. ಆದ ಕಾರಣ ಈ ಯುದ್ಧ ನಡಿಬಾರ್ದು ನೋಡಿ ಸ್ನೇಹಿತರೆ. ಯಾವ ರೀತಿಯಪ್ಪ ಅಂದ್ರೆ ವಿಶ್ವದ ವಿವಿಧ ಭಾಗಗಳಲ್ಲಿನ ಯುದ್ಧದ ಪರಿಸ್ಥಿತಿಗಳ ಅಧ್ಯಯನ ಕುರಿತು ಅಮೆರಿಕಾದ ರಟ್ಟರ್ಸ್ ವಿವಿಯ ಗುಪ್ತಚರ ಏಜೆನ್ಸಿ ಆಗಿರ್ಬೋದು ಭದ್ರತಾ ತಜ್ಞರೊಂದಿಗೆ ಸಂಶೋಧನೆಯನ್ನು ಕೈಗೊಂಡು ಒಂದು ವಿವಿ ಸ್ನೇಹಿತರಿದು ಇದು 2019 ಒಂದು ವರದಿಯನ್ನು ಒಪ್ಪಿಸ್ತದೆ. ಈ ವರದಿಯ ಪ್ರಕಾರ ಒಂದು ವೇಳೆ ಯುದ್ಧ ಸಂಭವಿಸಿದರೆ ಕನಿಷ್ಠ 10 ಕೋಟಿ ಜನರ ಸಾವಿಗೀಡ್ತಾರಂತ ನೋಡಿ ಸ್ನೇಹಿತರೆ. ಈ ಎರಡು ದೇಶಗಳ ಯುದ್ಧ ಸಂಭವಿಸಿದ್ದೇ ಆದರೆ 10 ಕೋಟಿ ಜನರು ಸಾವಿಗೀಡಾಗ್ತಾರಂತ. ಸಾವಿಗೀಡಾಗೋದಷ್ಟೇ ಅಲ್ಲದೆ ಈ ಎರಡೂ ದೇಶಗಳ ನಡುವೆ ಪರಮಾಣು ಯುದ್ಧ ಆದರೆ 16ರಿಂದ 36 ಟನ್ಗಳಷ್ಟು ಕಪ್ಪು ಕಾರ್ಬನ್ ವಾತಾವರಣದಲ್ಲಿ ಕರಗ್ತದಂತ ನೋಡಿ ಸ್ನೇಹಿತರೆ. ಎಷ್ಟು 16ರಿಂದ 36 ಟನ್ಗಳಷ್ಟು ಕಪ್ಪು ಕಾರ್ಬನ್ ವಾತಾವರಣದಲ್ಲಿ ಕರಗಿ ಇದು ಓಜೋನ್ ಪದರದ ವಿನಾಶಕಾರಕ್ಕೆ ಕಾರಣ ಆಗ್ತದೆ. ಇದರಿಂದಾಗಿ ಸೂರ್ಯನಿಂದ ಭೂಮಿಯ ಪಡೆಯುವ ಬೆಳಕು 20% 35% ಕಡಿಮೆ ಆಗ್ತದಂತ ನೋಡಿ ಸ್ನೇಹಿತರೆ. ಇದೆಷ್ಟು ಎಂಥ ಅಪಾಯಕಾರಿ ಅಂತ ಹೇಳ್ಬೋದು. ನೆಕ್ಸ್ಟು ನಮ್ಮ ಭೂಮಿ 2ರಿಂದ 5 ಸೆಲ್ಸಿಯಸ್ನಷ್ಟು ತಂಪಾಗ್ತದಂತ. ಯಪ್ಪ ಎಂಥ ಅಪಾಯಕಾರಿ ಯುದ್ಧ ನೋಡಿ ಸ್ನೇಹಿತರೆ. ಇದು ಕೂಡ ಹವಾಮಾನದ ಮೇಲೆ ಘೋರವಾದ ಪರಿಣಾಮವನ್ನು ಬೀರ್ತದಂತ ಹೇಳ್ತದೆ ಈ ಸಂಸ್ಥೆ. ನೆಕ್ಸ್ಟು ಈ ಎರಡೂ ದೇಶಗಳ ನಡುವೆ ಅಣುಬಾಂಬ್ ಯುದ್ಧ ನಡೆದಿದ್ದೇ ಆದರೆ ಏನೇನಾಗುತ್ತದೆ ಅಂತ ನೋಡೋದಾದರೆ ಮೊದಲೇದಾಗಿ ಇಲ್ಲಿ ಫೈರ್ ವಾಲ್ ಅಂದರೆ ಬೃಹತ್ ಬೆಂಕಿಯ ಚೆಂಡಿನಿಂದಾಗಿ ಅಲ್ಲಿನ ಕಟ್ಟಡಗಳು ವಸ್ತುಗಳು ಮತ್ತು ಜನಸಮೂಹ ಸರ್ವನಾಶ ಆಗ್ತದಂತ ಹೇಳ್ತಾರೆ ನೋಡಿ ಸ್ನೇಹಿತರೆ. ಅಂದರೆ ಆ ಬಾಂಬ್ ಹಾಕಿದ ಪ್ರದೇಶದೊಳಗೆ ಸ್ನೇಹಿತರೆ. ನೆಕ್ಸ್ಟು ಸ್ಫೋಟದ ತರಂಗಗಳು ಉಂಟಾಗ್ತಾವಂತ. ಈ ಸ್ಫೋಟದ ತರಂಗಗಳು ಉಂಟಾದರೆ ಕಟ್ಟಡಗಳು ಡ್ಯಾಮೇಜ್ ಆಗ್ತವೆ. ಅಲ್ಲಿನ ಹಿರಿಯ ಜೀವಿಗಳಾಗಿರ್ಬೋದು, ಗರ್ಭಿಣಿಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅನೇಕ ರೋಗಿಗಳಾಗಿರ್ಬೋದು ತಕ್ಷಣ ಹಾನಿಗೊಳಗಾಗ್ತಾರೆ. ಅದರ ಜೊತೆಗೆ ಸಾವನ್ನು ಕೂಡ ಆಗ್ತಾರೆ ನೋಡಿ ಸ್ನೇಹಿತರೆ. ಅಲ್ಲಿ ಹುಟ್ಟುವ ಮಕ್ಕಳು ಅಂಗವಿಕಲರಾಗೇ ಹುಡ್ತಾರೆ ಅಲ್ಲಿ ಒಂದು ವೇಳೆ ಇಂಥ ಯುದ್ಧ ನಡೆದಿದ್ದೇ ಆದರೆ. ನೆಕ್ಸ್ಟು ವಿಕಿರಣಗಳ ಹೊರಸೂಸ್ತಾವಂತ. ಬಾಂಬ್ ಸ್ಫೋಟಿಸಿದಾಗ ವಾತಾವರಣದಲ್ಲಿ ಅಪಾಯಕಾರಿ ವಿಕಿರಣಗಳು ಸೇರಿ ಮನುಷ್ಯನ ಹಾಗೂ ಪ್ರಾಣಿಗಳ ದೇಹಗಳ ಜೀವಕೋಶಗಳಿಗೆ ಭಾರಿ ತೊಂದರೆ ಆಗ್ತದಂತ. ವಿಕಿರಣ ಸಂಬಂಧಿತ ಕಾಯಿಲೆಗಳು ಕೂಡ ಸಂಭವಿಸ್ತಾ. ನೆಕ್ಸ್ಟು ವಿದ್ಯುತ್ ಕಾಂತೀಯ ಅಲೆಗಳು ಉಂಟಾಗ್ತಾವಂತ. ಅಂದ್ರೆ ಸ್ಫೋಟ ಸ್ಥಳದ ಕಿಲೋಮೀಟರ್ ತ್ರಿಜ್ಯದ ವ್ಯಾಪ್ತಿಯೊಳಗೆ ಎಲೆಕ್ಟ್ರಾನಿಕ್ ಉಪಕರಣಗಳ ಸಂಪರ್ಕ ಸಂಪೂರ್ಣವಾಗಿ ನಾಶವಾಗ್ತದಂತ.
ನೆಕ್ಸ್ಟು ವಿಕಿರಣ ಮಳೆ ಆಗ್ತದಂತ ನೋಡಿ ಸ್ನೇಹಿತರೆ. ಒಂದು ವೇಳೆ ಈ ಯುದ್ಧ ನಡೆದಿದ್ದೇ ಆದರೆ ಅಂದರೆ ಸ್ಫೋಟಿಸಿದ 15 ನಿಮಿಷಗಳ ನಂತರ ವಿಕಿರಣಶೀಲ ಧೂಳು ಮತ್ತು ಅವಶೇಷಗಳು ನೆಲಕ್ಕೆ ಬೀಳ್ತಾವಂತ. ಇವು ಬಿದ್ದಿದ್ದೇ ಆದರೆ ಕ್ಯಾನ್ಸರ್ನಂತಹ ಗಂಭೀರ ಕಾರ್ಯಗಳು ಕಾರಣವಾಗ್ತದಂತ ನೋಡಿ ಸ್ನೇಹಿತರೆ. ಇದು ಎಂಥ ಅಪಾಯಕಾರಿ ಯುದ್ಧ ಅಂತ ಹೇಳ್ಬೋದು ಸ್ನೇಹಿತರೆ. ಆದ ಕಾರಣ ಯುದ್ಧ ನಡಿಬಾರ್ದು ನೋಡಿ ಸ್ನೇಹಿತರೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಮಾಹಿತಿ ನೀವು ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಆದ ಅಡ್ಡಾ ವಾರಿಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.